ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಪ್ರಸನ್ನ ಕುಮಾರ, ಫಿಸಿಕ್ಸ್ ಟೀಚರ್. ಎಲ್ರಿಗೂ ನಮಸ್ಕಾರ. ನಾನು ಕೀರ್ತನ ಅಂತ, ಡಿವಿಗೆ ಸ್ಟೂಡೆಂಟ್. ಕೀರ್ತನ, ಇವತ್ತು ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀವಪ್ಪ? ಮೋಷನ್ ಇನ್ ಅ ಪ್ಲೇನ್. ಎಸ್ ವಿದ್ಯಾರ್ಥಿಗಳೇ, ಇವತ್ತು ಮೋಷನ್ ಇನ್ ಎ ಪ್ಲೇನ್ ಅಂತಕ್ಕಂಥ ಚಾಪ್ಟರ್ ನಂಬರ್ 3 ಇನ್ನು ಫಸ್ಟ್ PUC ಫಿಸಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಆಲ್ರೆಡಿ ಮೋಷನ್ ಎ ಸ್ಟ್ರೈಟ್ ಲೈನ್ ಅಂತಕ್ಕಂಥ ಚಾಪ್ಟರ್ನ ಓದ್ಕೊಂಡು ಬಂದಿದ್ದೀರಾ. ಸೊ ಈ ಕ್ಲಾಸಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಚಾಪ್ಟ್ರಲ್ಲಿ ಕಾನ್ಸೆಪ್ಟ್ ಕ್ಲಾಸ್ ಅಂತ ನಾನು ಕರಿತೇನೆ. ಸೊ ಕಂಪ್ಲೀಟ್ ಮೋಷನ್ ಎ ಪ್ಲೇನ್ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತೀವಿ. ಮತ್ತು ಈ ಚಾಪ್ಟರ್ ಆದಮೇಲೆ CET ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ ಮತ್ತು ನೀಟ್ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳೇ, ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಒಂದು ಕ್ಲಾಸ್ ನೋಟ್ಬುಕ್ ಅಂತ ಹೇಳಿ ನೀವು ಕ್ಯಾರಿ ಮಾಡಬೇಕು ಮತ್ತು ಫಾರ್ಮುಲಾ ಬುಕ್ ಅಂತ ಹೇಳಿ ನೀವು ಇನ್ನೊಂದು ನೋಟ್ಸನ್ನು ಕ್ಯಾರಿ ಮಾಡಬೇಕು. ಸೊ ಪ್ರತಿಯೊಂದು ಏನು ಇಲ್ಲಿ ಫಾರ್ಮುಲಾಸ್ಗಳು ಬರ್ತವೆ ಅದನ್ನು ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಹೋದರೆ, ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಆ ಫಾರ್ಮುಲಾ ಬುಕ್ಕನ್ನು ಗ್ಲಾನ್ಸ್ ಮಾಡೋದ್ರಿಂದ ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತನ ಓಕೆ. ಸೊ ಮೋಷನ್ ಇನ್ ಎ ಸ್ಟ್ರೈಟ್ ಲೈನಲ್ಲಿ ನಾವು 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್, 3 ಡೈಮೆನ್ಷನಲ್ ಮೋಷನ್ ಅಂತ ಹೇಳಿ ನಾವು ಡಿಫೈನ್ ಮಾಡಿದ್ದೀವಿ, ಹೌದಲ್ವಾ? ರೈಟ್. ಸೊ ವಾಟ್ ಇಸ್ 1 ಡೈಮೆನ್ಷನಲ್ ಮೋಷನ್? ಸಿ, ನನ್ನ ಹತ್ರ ಇವಾಗ 3 ಕೋಆರ್ಡಿನೇಟ್ಸ್ಗಳಿದೆ. ಒಂದು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್. ಈ 3 ಕೋಆರ್ಡಿನೇಟ್ಗಳು ಆರಿಜಿನ್ ಇಂದ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಸೊ ನಾನು ಇಲ್ಲಿ ಮೋಷನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ the motion of a train along a straight track, okay, or freely falling body. So ಈ ಎಲ್ಲವೂ ಕೂಡ ಏನಾಗ್ತವೆ? ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ಗೆ ಎಕ್ಸಾಂಪಲ್ಸ್ ಆಗ್ತವೆ. ಸೊ ನಾವು ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಚೇಂಜ್ ಇನ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ, ನನಗೆ ಎಷ್ಟು ಕೋಆರ್ಡಿನೇಟ್ ಬೇಕು? ಮೋಷನ್ ಎ ಸ್ಟ್ರೈಟ್ ಲೈನ್ ಅಲ್ಲಿ 1 ಕೋಆರ್ಡಿನೇಟ್ ಬೇಕು. ಸೊ ಔಟ್ ಆಫ್ 1 ಡೈಮೆನ್ಷನಲ್ ಮೋಷನ್ ಅಲ್ಲಿ ಔಟ್ ಆಫ್ 3 ಕೋಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್ ಅಲ್ಲಿ ನನಗೆ 1 ಕೋಆರ್ಡಿನೇಟ್ ಸಾಕು. ಅಂದ್ರೆ ಇವಾಗ ಒಂದು ಬಾಡಿ ಫ್ರೀಲಿ ಫಾಲಿಂಗ್ ಅಂತ ಹೇಳಿದ್ರೆ, ಸೊ ಏನಾಗ್ತಾ ಇದೆ? ಬಾಡಿ ನೀವು ಜಸ್ಟ್ ಡ್ರಾಪ್ ಮಾಡಿಬಿಡಿ ಬಾಡಿನ, ಸೊ ಅದು ಫ್ರೀಲಿ ಫಾಲಿಂಗ್ ಆಗುತ್ತೆ, ಹೌದಲ್ವಾ? ಸೊ ಆ ಫ್ರೀಲಿ ಫಾಲಿಂಗ್ ಬಾಡಿ ಆಗುವಾಗ, ಫಾಲಿಂಗ್ ಆಗುವಾಗ ಆ ಪೊಸಿಷನ್ ನಾನು ರೆಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ರೆ, ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ನಾನು ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಐ ರಿಕ್ವೈರ್ ಓನ್ಲಿ 1 ಕೋಆರ್ಡಿನೇಟ್. Okay, so this is called 1 dimensional motion. So 1 dimensional motion ಅಂತ ಹೇಳಿದ್ರೆ, I require only 1 coordinate out of 3 coordinate to represent the position of the object with respect to time during its motion ಅಂತ ಹೇಳ್ತೀವಿ. ಓಕೆನಾ? ಸೊ ಈ 1 dimensional motions ಅಲ್ಲಿ ನಾವು ಏನ್ ತಗೊಂಡ್ವಿ ಅಂತ ಹೇಳಿದ್ರೆ, ಡೈರೆಕ್ಷನ್ಸ್ ಅನ್ನ ಸ್ಪೆಸಿಫೈ ಮಾಡಬೇಕಾದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಆರಿಜಿನ್ ಇಂದ ರೈಟ್ ಸೈಡ್ಗೆ ಹೋಗ್ತಾ ಇದ್ರೆ ಅದನ್ನ ಪಾಸಿಟಿವ್ ಅಂತಲೂ, ಯಾವುದೇ ಒಂದು ಆಬ್ಜೆಕ್ಟ್ ಆರಿಜಿನ್ ಇಂದ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ರೆ ಅದನ್ನ ನೆಗೆಟಿವ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ. ಓಕೆನಾ? ಸೊ ಡೈರೆಕ್ಷನ್ಸ್ ಅನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಸ್ಪೆಸಿಫೈ ಮಾಡಿದ್ವಿ. ಬಟ್ ಮೋಷನ್ ಇನ್ 2 ಡೈಮೆನ್ಷನ್ಸ್ ಆದ್ರೆ ನಮ್ಗೆ ಇವಾಗ ಡಿಸ್ಪ್ಲೇಸ್ಮೆಂಟ್ ಆಗಲಿ, ವೆಕ್ಟರ್ ಆಗಲಿ, ಆಕ್ಸಿಲರೇಷನ್ ಆಗಲಿ, ಇಂಥ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ, ಡೈರೆಕ್ಷನ್ಸ್ಗಳನ್ನ ಬರೀ ಪಾಸಿಟಿವ್ ಅಂತಲೋ ಅಥವಾ ನೆಗೆಟಿವ್ ಅಂತಲೂ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಮೋಷನ್ 2 ಡೈಮೆನ್ಷನ್ ಆರ್ ಮೋಷನ್ ಇನ್ ಪ್ಲೇನ್ ಅಲ್ಲಿ. ಹಾಗಿದ್ರೆ ನೀವು ಕ್ವಶನ್ಸ್ ಕೇಳ್ಬೋದು, ಸರ್ ಮೋಷನ್ 2 ಡೈಮೆನ್ಷನ್ ಅಂದ್ರೆ ಏನು ಅಂತ ಹೇಳಿ. ಸೊ ಮೋಷನ್ ಪ್ಲೇನ್ ಅಂತ ಹೇಳಿದ್ರೆ, ಐ ರಿಕ್ವೈರ್ 2 ಕೋಆರ್ಡಿನೇಟ್ಸ್ ಔಟ್ ಆಫ್ 3 ಕೋಆರ್ಡಿನೇಟ್ಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಡ್ಯೂರಿಂಗ್ ಇಟ್ಸ್ ಮೋಷನ್. ಓಕೆ, ಸೊ ಒಂದು ಆಬ್ಜೆಕ್ಟ್ ನ ಪೊಸಿಷನ್ಸ್ ನ ಚೇಂಜ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದನ್ನ ನಾನು ಸ್ಪೆಸಿಫೈ ಮಾಡಬೇಕು ಅಂತ ಹೇಳಿದ್ರೆ ನನಗೆ 2 ಕೋಆರ್ಡಿನೇಟ್ಸ್ ಗಳು ಬೇಕು. ಇಲ್ಲಿ ನೋಡಿ, ಸೊ ದ ಪ್ಲೇನ್, ದಟ್ ಈಸ್ ದ ಪ್ಲೇನ್ ಮೇಡ್ ಬೈ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ನಿಮ್ಗೆ ಈಗ ಅನ್ಸೋದಿಲ್ವಾ? ಡೋಂಟ್ ಯು ಕನ್ಸಿಡರ್ ದಿಸ್ ವೈ ಈಸ್ XY ಪ್ಲೇನ್, ದಿಸ್ ಈಸ್ XY ಪ್ಲೇನ್, ಅಂಡ್ ದ ಪ್ಲೇನ್ ಮೇಡ್ ಬೈ ವೈ ಆಕ್ಸಿಸ್ and Z axis, this is a YZ plane, and the plane made by Z axis and X axis, this is XZ plane. Okay, right? So ನನಗೆ ಇವಾಗ 2 ಕೋಆರ್ಡಿನೇಟ್ಸ್ ಗಳು ಬೇಕು. ಸೊ 2 ಕೋಆರ್ಡಿನೇಟ್ಸ್ ಗಳು ಟು ಸ್ಪೆಸಿಫೈ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ಒಂದು X axis ಇದೆ, ಇನ್ನೊಂದು Y axis ಇದೆ. ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್.
the plane made by x-axis and y-axis when they are perpendicular each other, then it is called xy plane ಅಂತ ಕರಿತೀವಿ. ಸೊ ನಮಗೆ ಇಲ್ಲಿ ಎರಡು ಕೋಆರ್ಡಿನೇಟ್ಸ್ಗಳನ್ನ ನಾವು ತಗೊಳ್ತಾ ಇದೀವಿ ಇನ್ ಆರ್ಡರ್ ಟು ಸ್ಪೆಸಿಫೈ ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡ್ಯೂರಿಂಗ್ ಇಟ್ಸ್ ಮೋಷನ್. ಓಕೆ, ರೈಟ್. ಸೊ ಲೆಟ್ ಮಿ ಗಿವ್ ಎಕ್ಸಾಂಪಲ್ಸ್ ಫಾರ್ ಮೋಷನ್ ಇನ್ ಎ ಪ್ಲೇನ್. ಸರ್ ಎಕ್ಸಾಂಪಲ್ಸ್ಗಳು ಯಾವುದು ಆಗಿದ್ರೆ ಅಂತ ಕೇಳಿದ್ರೆ, ಸರ್ಕ್ಯುಲರ್ ಮೋಷನ್. ಸಿ, ಇಲ್ಲಿ we have x-axis and y-axis. This is the xy plane, right? Yes, okay, right? This is origin. Now the particle is moving in a circular path. Okay na, ನಾವು ಒಂದು ಪಾರ್ಟಿಕಲ್ ತಗೋಣ. ಒಂದು ಪಾರ್ಟಿಕಲ್ ಇಟ್ಸ್ ಪೊಸಿಷನ್ ಇಸ್ p. ಓಕೆ ನಾ, ಇಟ್ ಇಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಪಾರ್ಟಿಕಲ್ ಸ್ಟಾಪ್ ಆಗಿಲ್ಲ, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಲೇ ಇದೆ. ನನ್ಗೆ ಇವಾಗ ವಾಟ್ ಇಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಟ್ ಇನ್ಸ್ಟೆಡ್ ಆಫ್ ಟೈಮ್ t. ಒಂದು t ಟೈಮ್ ಅಲ್ಲಿ ಆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಏನು ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಯು ವಿಲ್ ಫೈಂಡ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಯು ವಿಲ್ ಸೇ ಎಕ್ಸ್. ಓಕೆ, ಅಂಡ್ ಅಲಾಂಗ್ ವೈ ಆಕ್ಸಿಸ್ ಯು ವಿಲ್ ಸೇ ವೈ. ಸೊ ದಟ್ ಇನ್ ಎ ಟೈಮ್ ಟಿ ದ ಪಾರ್ಟಿಕಲ್ ಹ್ಯಾಸ್ ಇಟ್ಸ್ ಪೊಸಿಷನ್ ದಟ್ ಈಸ್ ಎಕ್ಸ್ ಕಾಮ ವೈ. ಓಕೆ, ಸೊ ನನ್ಗೆ ಇವಾಗ ಇಲ್ಲಿ ಏನ್ ತಗೊಂಡೆ? ಎರಡು ಕೋಆರ್ಡಿನೇಟ್ಸ್ ಗಳನ್ನ ತಗೊಂಡೆ. ಒಂದು ಕೋಆರ್ಡಿನೇಟ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಇನ್ನೊಂದು ಕೋಆರ್ಡಿನೇಟ್ ಅಲಾಂಗ್ ವೈ ಆಕ್ಸಿಸ್. ಓಕೆನಾ? ಸೊ ಸರ್ಕ್ಯುಲರ್ ಮೋಷನ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಮೋಷನ್ ಇನ್ ಎ 2 dimension. ಓಕೆನಾ? ಸೊ ಮೋಷನ್ ಇನ್ ಎ ಪ್ಲೇನ್. ಓಕೆ, ನನ್ಗೆ ಎರಡು ಕೋಆರ್ಡಿನೇಟ್ಸ್ ಗಳನ್ನ ತಗೊಳ್ತಾ ಇದ್ದೀನಿ ನಾನು. ಓಕೆನಾ? ಅಲ್ಲಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ನೋಡಿ, ನಾವು ಮೋಷನ್ ಸ್ಟ್ರೈಟ್ ಲೈನ್ ನ ಡಿಸ್ಕಸ್ ಮಾಡಿದಾಗ ಒಂದು ಆಬ್ಜೆಕ್ಟ್ ಅನ್ನ ತಗೊಳ್ಳಿ. ನೀವು ಒಂದು ಆಬ್ಜೆಕ್ಟ್ ಅನ್ನ ತಗೊಂಡು ವರ್ಟಿಕಲಿ ಥ್ರೋ ಮಾಡಿ ಅಪ್ವರ್ಡ್ ಡೈರೆಕ್ಷನ್ಸ್ ಅಲ್ಲಿ. ಸೊ ವರ್ಟಿಕಲಿ ಥ್ರೋ ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇರುತ್ತೆ? ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನ ಪೊಸಿಷನ್ ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವೆನ್ ಆಬ್ಜೆಕ್ಟ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್, ನನಗೆ ಎಷ್ಟು ಕೋಆರ್ಡಿನೇಟ್ ಬೇಕು? ಒಂದೇ ಒನ್ ಕೋಆರ್ಡಿನೇಟ್ ಬೇಕು, ಹೌದಲ್ವಾ? ಸೊ ನಾನು ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಪ್ರೊಜೆಕ್ಷನ್ ಆಫ್ ದ ಆಬ್ಜೆಕ್ಟ್ ವಿತ್ ದ ಹಾರಿಜಾಂಟಲ್? It has 2 coordinates. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಂಗಲ್ ಎಷ್ಟಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಆಬ್ಜೆಕ್ಟ್ ಅನ್ನ ಹೀಗೆ ಥ್ರೋ ಮಾಡಿದೀವಿ, ಓಕೆನಾ? ಸೊ ಆಬ್ಜೆಕ್ಟ್ ಅನ್ನ ಹೀಗೆ ಥ್ರೋ ಮಾಡಿದೀವಿ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಹೀಗೆ ಹೋಗ್ತಾ ಇದೆ, ಓಕೆನಾ? ಸೊ ಎಷ್ಟು ಆಂಗಲ್ ಇದೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್? 90 ಡಿಗ್ರಿ. ಗೊತ್ತಾಗ್ತಿದ್ಯಾ? ಗುಡ್. ಸೊ 90 ಡಿಗ್ರಿ. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟ್ ಅನ್ನ ಸ್ಪೇಸಿಗೆ ಥ್ರೋ ಮಾಡ್ತಾ ಇದ್ದೀನಿ, ಓಕೆನಾ? ಬಟ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಬಿಟ್ವೀನ್ ದ ಹಾರಿಜಾಂಟಲ್, ಇಟ್ ಇಸ್ ನಾಟ್ 90 ಡಿಗ್ರಿ and it is more than 0 degree, it is less than 90 degree. Okay na? It is more than 0 degree, less than 90 degree. So I will throw an object into the space. Okay na? ಒಂದು ಆಬ್ಜೆಕ್ಟ್ ಅನ್ನ ನಾನು ಥ್ರೋ ಮಾಡಿದ್ರೆ ನೋಡಿ, ಇದು x axis, ಇದು y axis. This is origin. I am throwing an object from the origin with the initial velocity, let us say u ಇನಿಷಿಯಲ್ ವೆಲಾಸಿಟಿನ ಇಟ್ಕೊಂಡು ಒಂದು ಆಬ್ಜೆಕ್ಟ್ ಅನ್ನು ನಾನು ಥ್ರೋ ಮಾಡಿದ್ರೆ ಆಬ್ಜೆಕ್ಟ್ ಏನಾಗುತ್ತೆ? ಸ್ಟ್ರೈಟ್ ಆಗಿ ಹೋಗುತ್ತಾ? ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ದ ಆಬ್ಜೆಕ್ಟ್ ಈಸ್ ಪುಲ್ಡ್ ಬೈ ದ ಗ್ರಾವಿಟೇಷನಲ್ ಫೋರ್ಸ್, ಹೌದಲ್ವಾ? ಸೊ ಆಬ್ಜೆಕ್ಟ್ ಏನಾಗುತ್ತೆ? ಗ್ರಾವಿಟೇಷನ್ ಫೋರ್ಸ್ ಇಂದ ಪುಲ್ ಆಗೋದ್ರಿಂದ ಆಬ್ಜೆಕ್ಟ್ ಮತ್ತೆ ಕೆಳಗಡೆ ಗ್ರೌಂಡ್ ಗೆ ಬಂದು ಬೀಳುತ್ತೆ. ಹಾ, ಕರೆಕ್ಟ್, ವೆರಿ ಗುಡ್. ಸೊ ದ ಪಾತ್ ಡಿಸ್ಕ್ರೈಬ್ಡ್ ಬೈ ದ, ನಾವು ಈ ಮೋಷನ್ ಅನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ ಟೆಕ್ನಿಕಲಿ, ಓಕೆನಾ? ಸೊ ದ ಪಾತ್ ಡಿಸ್ಕ್ರೈಬ್ಡ್ ಬೈ ದ ಪ್ರೊಜೆಕ್ಟೈಲ್ ಇಸ್ ಕಾಲ್ಡ್ ಟ್ರಾಜೆಕ್ಟರಿ ಅಂತ ಕರಿತೀವಿ, ಓಕೆನಾ? ಯು ವಿಲ್ ಲರ್ನ್ ಆಲ್ ದ ಥಿಂಗ್ಸ್, ಎವ್ರಿಥಿಂಗ್ ಯು ವಿಲ್ ಲರ್ನ್. ಜಸ್ಟ್ ವೇಟ್ ಫಾರ್ ಫ್ಯೂ ಮೋರ್ ಮಿನಿಟ್ಸ್, ಓಕೆನಾ? ರೈಟ್. ಸೊ ದ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಕಾಲ್ಡ್ ಪ್ಯಾರಾಬೋಲಾ. ದ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ಸೊ ನಾನು ಪ್ಯಾರಾಬೋಲಾನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಎರಡು ಕೋಆರ್ಡಿನೇಟ್ಸ್ ಗಳು ಬೇಕು. ಒಂದು ಕೋಆರ್ಡಿನೇಟ್ಸ್ ಇಂದ ನಾನು ಪ್ಯಾರಾಬೋಲಾನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಓಕೆನಾ? ಸೊ ಇವಾಗ ನಾನು ಅಸ್ಯೂಮ್ ದಟ್ ದ ಪಾರ್ಟಿಕಲ್ ಈಸ್ ಹಿಯರ್. ಈ ಪಾರ್ಟಿಕಲ್ ಇಲ್ಲಿದೆ ಇನ್ ಟೈಮ್ ಟಿ ಅಲ್ಲಿ ಅಂತ ಹೇಳಿದ್ರೆ, ಸೊ ಇದರ ಪೊಸಿಷನ್ ಏನು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ದಿಸ್ ಈಸ್ ಎಕ್ಸ್ ಡಿಸ್ಟೆನ್ಸ್ ಕವರ್ಡ್ ಫ್ರಮ್ ದ ಆರಿಜಿನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀರಾ. ವೈ ಡಿಸ್ಟೆನ್ಸ್ ಕವರ್ಡ್ ಫ್ರಮ್ ದ ಆರಿಜಿನ್ ಅಲಾಂಗ್ ವೈ ಆಕ್ಸಿಸ್ ಅಂತ ಹೇಳ್ತೀರಾ, ಹೌದಲ್ವಾ? ಸೊ ನಾನು ಇಲ್ಲಿ ಪೊಸಿಷನ್ ಅನ್ನ ರೆಪ್ರೆಸೆಂಟ್ ಮಾಡಕ್ಕೆ ಎಷ್ಟು ಕೋಆರ್ಡಿನೇಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ? ಎರಡು ಕೋಆರ್ಡಿನೇಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಎಕ್ಸ್ ಕಾಮ ವೈ. ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಮೋಷನ್ ಇನ್ ಎ ಪ್ಲೇನ್, ಓಕೆನಾ? ಸೊ ವಿದ್ಯಾರ್ಥಿಗಳೇ, ನನ್ಗೆ ಅನ್ನಿಸ್ತಾ ಇದೆ, ಐ ಹೋಪ್ ಆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್.
what is the difference between one dimensional motion and two dimensional motion? So two dimensional motion anta helidre, I will repeat the definition again. We require two coordinates to describe the position of the body with respect to time during its motion is called two dimensional motion. So two dimensional motion is nothing but motion in a plane. Examples ಯಾವುದು ಅಂತ ಹೇಳಿದ್ರೆ, ಒಂದು ಸರ್ಕ್ಯುಲರ್ ಮೋಷನ್, ಇನ್ನೊಂದು ಪ್ರೊಜೆಕ್ಟೈಲ್ ಮೋಷನ್. ಗುಡ್, ಓಕೆ. ಸೊ ನಾವು ಸ್ಲೈಟ್ಲಿ ಇವಾಗ ಫಿಸಿಕ್ಸ್ ಇಂದ ಸ್ವಲ್ಪ ಮ್ಯಾಥಮೆಟಿಕ್ಸ್ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಮೋಷನ್ ಸ್ಟ್ರೈಟ್ ಲೈನ್ ನಾವು ಡಿಸ್ಕಸ್ ಮಾಡುವಾಗ ಡೈರೆಕ್ಷನ್ಸ್ ಅನ್ನ ಪಾಸಿಟಿವ್ ಅಂತಲೂ ನೆಗೆಟಿವ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಅಥವಾ ಮೋಷನ್ ಇನ್ ಎ ಸ್ಪೇಸ್ ಅಲ್ಲಿ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಅನ್ನ ಡಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಓಕೆನಾ? ಸೊ ಬೇರೆ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಇರೋದ್ರಿಂದ ಕಾರಣ, ಬೇರೆ ಬೇರೆ ಡೈರೆಕ್ಷನ್ಸ್ ಇರೋದ ಕಾರಣ ನಮಗೆ ಇವಾಗ ಒಂದು ಮ್ಯಾಥಮೆಟಿಕಲ್ ಟೂಲ್ ನಾವು ಡಿಸ್ಕಸ್ ಮಾಡ್ತೀವಿ. ಅದು ಯಾವುದು ಅಂತ ಹೇಳಿದ್ರೆ ವೆಕ್ಟರ್ಸ್. ಓಕೆನಾ? ರೈಟ್. ಸಿ, ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಈ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಎರಡು ಕ್ವಾಂಟಿಟಿಗಳಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಕ್ಲಾಸಿಫೈ ಮಾಡಿದ್ವಿ. ಯಾವ್ಯಾವುದು? fundamental quantities and derived quantities. Correct, very good. So fundamental physical quantity and derived physical quantities. And also we classified dimensional constant quantity, non-dimensional constant quantity, dimensional variable quantity and non-dimensional variable quantity ಅಂತನೂ ಕೂಡ ನಾವು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಕ್ಲಾಸಿಫೈ ಮಾಡಿದ್ವಿ, ಹೌದಲ್ವಾ? ಇವಾಗ ನಾವು ಈ ಫಿಸಿಕಲ್ ಕ್ವಾಂಟಿಟೀಸ್ನ ಇನ್ನೊಂದು ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಒಂದು ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಥವಾ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಅಂತ. ಈ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಒನ್ಲಿ ಮ್ಯಾಗ್ನಿಟ್ಯೂಡ್, ಓಕೆ, ಈಸ್ ಕಾಲ್ಡ್ ಸ್ಕೇಲಾರ್ ಅಂತ ಹೇಳ್ತೀವಿ. ಈ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್, ಒನ್ಲಿ ಮ್ಯಾಗ್ನಿಟ್ಯೂಡ್. ಓಕೆನಾ ಸರ್? ಎಕ್ಸಾಂಪಲ್ಸ್ ಏನು ಅಂತ ಕೇಳಿದ್ರೆ, ಸಿ, ಮೈ ಮಾಸ್ ಆಫ್ ಮೈ ಬಾಡಿ, ನನ್ನ ಮಾಸ್ ಎಷ್ಟು, ನನ್ನ ಬಾಡಿಯ ಮಾಸ್ ಎಷ್ಟು? 72 kg ಅಂತ ಹೇಳ್ತೀನಿ. ಸೊ ಮಾಸ್ ಆಫ್ ಮೈ ಬಾಡಿ ಈಸ್ 72 kg. ಸೊ ಇಲ್ಲಿ 72 ಅನ್ನೋದನ್ನ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. kg ಇಸ್ ದ ಯೂನಿಟ್ ಆಫ್ ಮಾಸ್. ಓಕೆನಾ? ಹೌದಲ್ವಾ? ಅದೇ ರೀತಿ ಮಾಸ್ ಆಫ್ ದಿಸ್ ಪೆನ್ 20 ಗ್ರಾಮ್ ಅಂತ ಹೇಳ್ಬೋದು ನಾನು, ಹೌದಲ್ವಾ? ಮಾಸ್ ಆಫ್ ದ ಪೆನ್ 20 ಗ್ರಾಮ್. ಓಕೆನಾ? ಸೊ ಇಲ್ಲಿ 20 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನಾವು ಇವಾಗ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿ ಒಂದು 15 ನಿಮಿಷ ಆಯ್ತು, ಹೌದಲ್ವಾ? ಸೊ 15 ಮಿನಿಟ್ಸ್ ಆಯ್ತು ನಾವು ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿ. ನಾನು ಟೈಮ್ ಅನ್ನ ಬರೆಯೋದಾದ್ರೆ ಏನಂತ ಬರೀತಾ ಇದ್ದೀನಿ? 15 ಮಿನಿಟ್ ಅಂತ ಬರೀತಾ ಇದ್ದೀನಿ. ಸೊ ಈ 15 ಅನ್ನೋದು ಏನಿದೆಯೋ ಇದು ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದನ್ನೇ ನಾನು ಇವಾಗ ಡೈರೆಕ್ಷನ್ಸ್ ಅನ್ನ ಸ್ಪೆಸಿಫೈ ಮಾಡಲ್ಲ. ಮಾಸ್ ಆಫ್ ಮೈ ಬಾಡಿ ಈಸ್ ಆಕ್ಟಿಂಗ್ ಡೌನ್ವರ್ಡ್ ಅಂತ ಹೇಳಲ್ಲ, ಮಾಸ್ ಆಫ್ ಮೈ ಬಾಡಿ ಈಸ್ ಆಕ್ಟಿಂಗ್ ರೈಟ್ ಅಂತ, ರೈಟ್ ಸೈಡ್ ಅಂತ ಹೇಳೋದಿಲ್ಲ, ಲೆಫ್ಟ್ ಸೈಡ್ ಅಂತ ಹೇಳೋದಿಲ್ಲ. ಸೊ ಹಾಗೆ ಹೇಳಿದ್ರೆ ಏನಾಗುತ್ತೆ? ಅದು ಮೀನಿಂಗ್ಲೆಸ್ ಆಗುತ್ತೆ, ಹೌದಲ್ವಾ? ರೈಟ್. ಸೊ ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಈಸ್ ಕಾಲ್ಡ್ ಸ್ಕೇಲಾರ್. ಸರ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಎನರ್ಜಿ, ವರ್ಕ್, ಎಕ್ಸೆಟ್ರಾ. ಓಕೆನಾ? ಸೊ ನಾವು ಕಲಿತಾ ಹೋದ ಹಾಗೆ ಫರ್ದರ್ ಚಾಪ್ಟರ್ಗಳಲ್ಲಿ ತುಂಬಾ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ನೋಡ್ತೀವಿ. ಆ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಹೆಚ್ಚು ಹೆಚ್ಚು ಕ್ವಾಂಟಿಟೀಸ್ಗಳನ್ನ ಯಾವ್ಯಾವ್ದು ಸ್ಕೇಲಾರ್ ಯಾವ್ಯಾವ್ದು ವೆಕ್ಟರ್ ಅಂತ ಹೇಳಿ ನಿಮ್ಗೆ ಕಲಿಬಹುದು. ಸೊ ಸ್ವಲ್ಪ ವೇಟ್ ಮಾಡಿ. ಇವಾಗ ಈ ಅಟ್ ಪ್ರೆಸೆಂಟ್ ಟೈಮ್ ಅಲ್ಲಿ ನೀವು ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು? ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಇಸ್ ಕಾಲ್ಡ್ ಸ್ಕೇಲಾರ್. ಎಕ್ಸಾಂಪಲ್: ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ವರ್ಕ್, ಎನರ್ಜಿ, ಎಕ್ಸೆಟ್ರಾ, ಕರೆಂಟ್, ಎಕ್ಸೆಟ್ರಾ, ಎಲೆಕ್ಟ್ರಿಕ್ ಕರೆಂಟ್, ಎಕ್ಸೆಟ್ರಾ. ಓಕೆನಾ? ರೈಟ್. ನೆಕ್ಸ್ಟ್, ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು? The physical quantity having both magnitude and direction. Correct. So a physical quantity having both magnitude and direction. Okay na? So now physics alli just a physical quantity having having both magnitude and directions is called vector anta karadru kuda ಆ ಡೆಫಿನಿಷನ್ಸ್ ಅಷ್ಟು ಕಂಪ್ಲೀಟ್ ಆಗೋದಿಲ್ಲ. ಆ ಡೆಫಿನಿಷನ್ಸ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, a physical quantity having both magnitude and direction and also obeys the laws of vector addition ಅಂತ ಕೂಡ ಹೇಳಬೇಕಾಗುತ್ತೆ.
ಆಲ್ಸೋ ಒಬೇಸ್ ದ ಲಾಸ್ ಆಫ್ ವೆಕ್ಟರ್ ಅಡಿಷನ್ ಅಂತ ಹೇಳಿ. ಸೊ ದ ಲಾಸ್ ಆಫ್ ವೆಕ್ಟರ್ ಅಡಿಷನ್ ಅಡಿಷನ್ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಲಾಸ್ ಆಫ್ ವೆಕ್ಟರ್ ಅಡಿಷನ್ಸ್ ಅನ್ನ ಒಬೇ ಮಾಡಬೇಕು ಮತ್ತು ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಅದಕ್ಕೆ ಡೈರೆಕ್ಷನ್ಸ್ ಇರಬೇಕು. ಅಂತ ಫಿಸಿಕಲ್ ಕ್ವಾಂಟಿಟೀಸ್ ಗಳಿಗೆ ನಾವೇನಂತ ಕರಿತೀವಿ? ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಸರ್ ನೀವು ಕ್ವಶನ್ ಕೇಳ್ಬೋದು, ಸರ್ ಏನಿದು ಲಾಸ್ ಆಫ್ ವೆಕ್ಟರ್ ಅಡಿಷನ್ ಅಂತ ಅಂದ್ರೆ, ಸ್ವಲ್ಪ ನಿಧಾನ ಮಾಡಿ, ನಿಮ್ಗೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾವು ಕಲಿಸ್ಕೊಡ್ತೇವೆ. ಇವಾಗ ಎಕ್ಸಾಂಪಲ್ಸ್ ಹೇಳ್ಬಿಡೋಣ. ಸೊ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ, ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಎಕ್ಸಾಂಪಲ್ಸ್ ಗಳನ್ನ ಕಲ್ತ್ಕೊಂಡು ಬಂದಿದ್ದೀರಾ. ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್ ಕ್ವಾಂಟಿಟಿ, ಹೌದಲ್ವಾ? ವೆಲಾಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಆಕ್ಸಲರೇಷನ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಫೋರ್ಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಎಕ್ಸೆಟ್ರಾ. ಮುಂದೆ ತುಂಬಾ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಕಲಿತಾ ಹೋಗೋಣ. ಸದ್ಯಕ್ಕೆ ಇವಾಗ ಸಾಕು. ಸೊ ವಿದ್ಯಾರ್ಥಿಗಳೇ, ನನ್ಗೆ ಅನ್ನಿಸ್ತು ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಪಾಠ ಮಾಡ್ತಾ ಇರೋದು. ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು, ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅಂತ. ಸೊ ಅದೇ ರೀತಿ ಇನ್ನೊಂದು ಕೂಡ ಹೇಳ್ಬೋದು, ಈ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟೀಸ್ಗಳಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಚೇಂಜ್ ಆಗುತ್ತೆ. ಬಟ್ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ ನ ಚೇಂಜ್ ಆಗುತ್ತೆ ಅಂತ ಹೇಳುವಾಗ ಒಂದು ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗಬಹುದು, ಇನ್ನೊಂದು ಡೈರೆಕ್ಷನ್ಸ್ ಕೂಡ ಚೇಂಜ್ ಆಗ್ಬೋದು, ಅಥವಾ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ಕೂಡ ಚೇಂಜ್ ಆದ್ರೆ ನಾವು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗಿದೆ ಅಂತ ಹೇಳ್ತೀವಿ. ಈ ಪಾಯಿಂಟ್ ತುಂಬಾ ಮುಖ್ಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವು ಸ್ಟಡಿ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಪಾಯಿಂಟ್ ನ ತುಂಬಾನೇ ನಾವು ಯೂಸ್ ಮಾಡ್ತೀವಿ. ನೀವು ಎಲ್ಲಾ ಪಾಯಿಂಟ್ಸ್ ಗಳನ್ನು ಕೂಡ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್. ಓಕೆನಾ? ರೈಟ್? ಓಕೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಇವಾಗ ಸ್ಲೈಟ್ಲಿ ನಾವು ಮ್ಯಾಥಮೆಟಿಕ್ಸ್ ಅಪ್ರೋಚ್ ನ ಕೊಡೋಣ ಈ ವೆಕ್ಟರ್ ಕ್ವಾಂಟಿಟಿಗೆ. ಓಕೆನಾ? ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ವೆಕ್ಟರ್ ಅನ್ನ ಹೇಗೆ ಬರಿತೀವಪ್ಪ ಅಂತ ಹೇಳಿದ್ರೆ, ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ವೆಕ್ಟರ್ ದಟ್ ಈಸ್ ಎ ಸ್ಟ್ರೈಟ್ ಲೈನ್ ವಿತ್ ಆನ್ ಆರೋ ಮಾರ್ಕ್. ಓಕೆನಾ? ಒಂದು ಸ್ಟ್ರೈಟ್ ಲೈನ್ ಮತ್ತು ಒಂದು ಅದರ ಒಟ್ಟಿಗೆ ಆರೋ ಮಾರ್ಕ್ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎ ವೆಕ್ಟರ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸ್ಟ್ರೈಟ್ ಲೈನ್ ವಿತ್ ಅನ್ ಆರೋ ಹೆಡ್ ಅಂತ ಹೇಳ್ತೀವಿ. ಓಕೆನಾ? ಹಾಗಿದ್ರೆ ನೀವು ಕ್ವಶನ್ ಕೇಳ್ಬೋದು, ಸರ್ ಈ ಸ್ಟ್ರೈಟ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ದ ಲೆಂತ್ ಆಫ್ ದ ಲೈನ್ ರೆಪ್ರೆಸೆಂಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಓಕೆನಾ? ದ ಲೆಂತ್ ಆಫ್ ದ ಲೈನ್ ಏನಿದೆ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ವೆಕ್ಟರ್ ಅಲ್ಲಿ, ಆ ಲೆಂತ್ ಆಫ್ ದ ಲೈನ್ ಇಟ್ ರೆಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಓಕೆನಾ? ರೈಟ್? ಸೊ ಆರೋ ಮಾರ್ಕ್ ಏನ್ ಇಂಡಿಕೇಟ್ ಮಾಡುತ್ತೆ? ಆರೋ ಮಾರ್ಕ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್. ಓಕೆನಾ? ರೈಟ್? ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಒಂದು ವೆಕ್ಟರ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೈ ಯೂಸಿಂಗ್ ಕ್ಯಾಪಿಟಲ್ ಲೆಟರ್ಸ್ ವಿತ್ ಆರೋ. ಓಕೆನಾ? ಸೊ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಅನ್ನ ಬರಿತೀವಿ ಮತ್ತು ಅದರ ಮೇಲೆ ಒಂದು ಆರೋನ ಬರೆದ್ರೆ ಅದು ವೆಕ್ಟರ್ ನ ನೊಟೇಷನ್ ಆಗುತ್ತೆ. ಸರ್ ಹಾಗಿದ್ರೆ ಫಿಸಿಕ್ಸ್ ಅಲ್ಲಿ ಹೇಗೆ ಬರೀತೀರಾ ಅಂತ ನೀವು ಕ್ವಶನ್ಸ್ ಕೇಳ್ಬೋದು. ಫಿಸಿಕ್ಸ್ ಅಲ್ಲಿ ನಮ್ಮ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಸ್ಕೇಲಾರ್ ಮತ್ತು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ, ಇಲ್ಲಿ ನೋಡಿ, ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಜಸ್ಟ್ ವಿ ವಿಲ್ ರೈಟ್ ಆಸ್ ಎಸ್. ಓಕೆನಾ? ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಜಸ್ಟ್ ವಿ ವಿಲ್ ರೈಟ್ ಆಸ್ ವಿ. ಓಕೆನಾ? ಬಟ್ ಡಿಸ್ಪ್ಲೇಸ್ಮೆಂಟ್ ಇಟ್ ಇಸ್ ಎ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ಸೊ ನಾವಿಲ್ಲಿ ಏನು ಅಂತ ಬರೀತಾ ಇದೀವಿ? ಎಸ್ ಅಂತ ಡಿನೋಟ್ ಮಾಡ್ತಾ ಇದೀವಿ ಡಿಸ್ಪ್ಲೇಸ್ಮೆಂಟ್ ನ ಅಲಾಂಗ್ ವಿತ್ ಆರೋ ಮಾರ್ಕ್. ಓಕೆನಾ? ರೈಟ್? ವೆಲಾಸಿಟಿ ಈಸ್ ವೆಕ್ಟರ್ ಕ್ವಾಂಟಿಟಿ, ವಿ ಮತ್ತು ಅದರೊಟ್ಟಿಗೆ ಆರೋ ಮಾರ್ಕ್ ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಓಕೆನಾ? ಆಕ್ಸಲರೇಷನ್ ಎ ವೆಕ್ಟರ್, ಫೋರ್ಸ್ ಎಫ್ ವೆಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಇ ವೆಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ವೆಕ್ಟರ್. ಓಕೆನಾ? ರೈಟ್? ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡಿ ನಾವು ಡಿನೋಟ್ ಮಾಡ್ತೀವಿ. ಬಟ್ ಫಿಸಿಕ್ಸ್ ಅಲ್ಲಿ ನಮಗೆ ಯಾವ್ದೆಲ್ಲ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ ಗಳಿದೆಯೋ ಅದರ ನೊಟೇಷನ್ಸ್ ಅಲಾಂಗ್ ವಿತ್ ದ ವೆಕ್ಟರ್ ನೊಟೇಷನ್ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆನಾ? ತುಂಬಾ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್, ಏನಿದು ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಎ ಅಂತ ಬರೆದ್ರು, ಬಿ ಅಂತ ಬರೆದ್ರು, ಸಿ ಅಂತ ಬರೆದ್ರು, ಇಲ್ಲಿ ನೋಡಿದ್ರೆ ಎಸ್ ಅಂತ ಬರೀತಿದ್ದಾರೆ, ವಿ ಅಂತ ಬರೀತಾ ಇದ್ದಾರೆ, ಎ ಅಂತ ಬರೀತಾ ಇದ್ದಾರೆ, ಏನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ರೈಟ್? ಸೊ ನೀವು ಗಮನ ಇಟ್ಟು ಸರಿಯಾಗಿ ಕಲಿಬೇಕು. ಮ್ಯಾಥಮೆಟಿಕ್ಸ್ ಅಲ್ಲಿ ಎ ವೆಕ್ಟರ್ ಅಂತ ಕರಿತೀವಿ, ಫಿಸಿಕ್ಸ್ ಅಲ್ಲಿ ಯಾವೆಲ್ಲ ವೆಕ್ಟರ್ ಕ್ವಾಂಟಿಟೀಸ್ ಗಳಿದಾವೋ ಅದನ್ನ ಹೀಗೆ ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ. ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ
ಈ ವೆಕ್ಟರ್ ಅನ್ನ ಡೆಫಿನಿಷನ್ಸ್ ಹೇಗೆ ಅಂತ ಹೇಳ್ಬಿಡೋಣ. ಓಕೆನಾ. ಸೊ ಆಸ್ ಐ ಟೋಲ್ಡ್ ಆಲ್ರೆಡಿ, ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ನೋಡಿ, ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಎ ವೆಕ್ಟರ್ ಅಂತ ಬರೆದು ಈಸ್ ಈಕ್ವಲ್ ಟು ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಮ್ಯಾಗ್ನಿಟ್ಯೂಡ್ ವೆಕ್ಟರ್ ಎ ಅಂತ ಬರೆದಾಗ ಅದರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, ಎ ಆಗಿರುತ್ತೆ, ಅಥವಾ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ ನಾವು ಬರೀತೀವಿ. ಓಕೆನಾ. ಸೊ ಎ ಕ್ಯಾಪ್ ಇಟ್ ಗಿವ್ಸ್ ದ ಡೈರೆಕ್ಷನ್. ನಾವು ಇಲ್ಲಿ ಎ ಕ್ಯಾಪ್ ಅಂತ ಹೇಳಿ ನಾವು ರೀಡ್ ಮಾಡ್ತೀವಿ, ಅಥವಾ ಎ ಹ್ಯಾಟ್ ಅಂತ ಹೇಳಿ ನಾವು ರೀಡ್ ಮಾಡ್ತೀವಿ. ಓಕೆನಾ. ಸೊ ವೆಕ್ಟರ್ ಎ ಈಸ್ ಈಕ್ವಲ್ ಟು magnitude of vector A, that is A, and direction. Okay na. So here vector A is representing the magnitude of vector A, and A cap is a unit vector. ಇವಾಗ ನಿಮ್ಗೆ ಇವಾಗ ಇಲ್ಲಿ ಕ್ವಶನ್ ರೈಸ್ ಆಗ್ಬೋದು, ಸರ್ ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಕ್ವಶನ್ ರೈಸ್ ಆಗ್ತಾ ಇದೆ. ಹೌದಾ ಇಲ್ವಾ? ಹೌದಾ? ರೈಟ್. ಸೊ A cap is a unit vector. It gives direction of ವೆಕ್ಟರ್ ಎ. ಗೊತ್ತಾಗ್ತಾ ಇದೆಯಾ? ಸೊ ವೆಕ್ಟರ್ ಅಲ್ಲಿ ಏನಿರುತ್ತೆ, ಒಂದು ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇನ್ನೊಂದು ಡೈರೆಕ್ಷನ್ಸ್ ಇರುತ್ತೆ. ಓಕೆನಾ, ಫೈನ್. ಸೊ ಇವಾಗ ನಮ್ಗೆ 2 ಡೈಮೆನ್ಷನ್ ಅಲ್ಲಿ ಅಥವಾ 3 ಡೈಮೆನ್ಷನ್ಸ್ ಅಲ್ಲಿ ಈ ವೆಕ್ಟರ್ ಏನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ವೆಕ್ಟರ್ ಎ ಈಸ್ ಗಿವನ್ ಬೈ ಇನ್ 3 ಡೈಮೆನ್ಷನ್, ದಟ್ ಈಸ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆನಾ, ರೈಟ್. ಅದೇ 2 ಡೈಮೆನ್ಷನ್ಸ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ವೆಕ್ಟರ್ ಎ ಈಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ 1 ಡೈಮೆನ್ಷನ್ಸ್ ಅಲ್ಲಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಆರ್ ವೈ ಜೆ ಕ್ಯಾಪ್ ಆರ್ ಝೆಡ್ ಕೆ ಕ್ಯಾಪ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡಿ, ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಒನ್ ಈಸ್ ವೈ ಆಕ್ಸಿಸ್, ದಿಸ್ ಒನ್ ಈಸ್ ಝೆಡ್ ಆಕ್ಸಿಸ್ ಅಂಡ್ ದಿಸ್ ಈಸ್ ಆರಿಜಿನ್. ಓಕೆನಾ. ಸೊ ಐ ಕ್ಯಾಪ್ ಈಸ್ unit vector along x-axis. J cap is a unit vector along y-axis, and k cap is a unit vector along z-axis. Okay na. ಹಾಗಿದ್ರೆ ಈ x, y, z ಏನು ಸರ್ ಅಂತ ಕೇಳಿದ್ರೆ, they are the components of the vector A along x-axis, y-axis and z-axis. Okay na. ಹಾಗಿದ್ರೆ I cap, J cap, K cap ಅಂದ್ರೆ ಏನು? I cap, J cap, K cap are the unit vectors along x-axis, y-axis, z-axis respectively. ಓಕೆನಾ, ರೈಟ್. ಸೊ ನೀವು ಕೇಳ್ಬೋದು, ನಾ ಇನ್ನೂ ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅಂತ ಇನ್ನೂ ಡಿಫೈನ್ ಮಾಡಿಲ್ಲ, ಹೌದಲ್ವಾ? ರೈಟ್. ಸೊ ಅದು ನಿಮ್ ನೆನಪಲ್ಲಿರಲಿ. ಸೊ ಇದು ರೆಪ್ರೆಸೆಂಟೇಷನ್ ಆಫ್ ದ ವೆಕ್ಟರ್ ಇನ್ 3 ಡೈಮೆನ್ಷನ್, 2 ಡೈಮೆನ್ಷನ್ ಅಂಡ್ 1 ಡೈಮೆನ್ಷನ್. ಅರ್ಥ ಆಯ್ತಲ್ಲ ಪ್ರಜಾ? ಸೊ ಇವಾಗ ನಮ್ಗೆ ರೆಪ್ರೆಸೆಂಟೇಷನ್ ಗೊತ್ತಾಯ್ತು. I cap, J cap, K cap are the unit vectors along x-axis, y-axis and z-axis. ಹಾಗಿದ್ರೆ ಈ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡೋದು? ಒಂದು ವೆಕ್ಟರ್ ಎ ಅಂತ ಕೊಟ್ಟಾಗ ವೆಕ್ಟರ್ ಎ ಈಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಕೊಟ್ಟಾಗ ಅದರ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡೋದು? ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಸಿಂಪ್ಲಿ ಎ ಅಂತ ಬರೀಬಹುದು, ಅಥವಾ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ ಕೂಡ ಬರೀಬಹುದು. ದಟ್ ಈಸ್ ಈಕ್ವಲ್ ಟು root of x square plus y square plus z square. It is in 3 dimension. ಅದೇ 2 dimension ಆದ್ರೆ a is equal to root of x square plus y square. Okay, right. ಅದೇ 1 dimensions ಆದ್ರೆ a is equal to root of x square. So root of x square is equal to what? X. ಹೌದಲ್ವಾ? ಅದೇ ರೀತಿ root of y square is equal to y. Root of z square is equal to z. Okay na? Right. So by using this mathematical expression, we going to find the magnitude of the given vector. Okay na? Right. So ಇವಾಗ ನನ್ನ ಹತ್ರ ಇವಾಗ ಒಂದು ವೆಕ್ಟರ್ ಇದೆ. ಓಕೆನಾ. ಸೊ ಎಫ್ ವೆಕ್ಟರ್, ಫೋರ್ಸ್ ಈಸ್ ಎ ವೆಕ್ಟರ್. ಸೊ ದ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ಎ ಆಬ್ಜೆಕ್ಟ್ ಟು ದ ರೈಟ್ ಸೈಡ್ ಅಂತ ನಾವು ಹೇಳ್ತೀವಿ. ಸೊ ಹಾಗಿದ್ರೆ ಏನಿರ್ಲಿ, ಇವಾಗ ನಾವು ಫೋರ್ಸ್ ಅನ್ನ, ಮ್ಯಾಗ್ನಿಟ್ಯೂಡ್ ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ ಮತ್ತು ಡೈರೆಕ್ಷನ್ಸ್ ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಸೊ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು 5 ಐ ಕ್ಯಾಪ್ ನ್ಯೂಟನ್. ಓಕೆ. ಸೊ 5 ಐ ಕ್ಯಾಪ್ ನ್ಯೂಟನ್ ಅಷ್ಟು ಫೋರ್ಸ್ ಒಂದು ಆಬ್ಜೆಕ್ಟ್ ಮೇಲೆ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ ಈ ಫೋರ್ಸ್ ಇಂದು? ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು 5 ನ್ಯೂಟನ್. ಸೊ ಈ ಫೋರ್ಸ್ ನ ವೆಕ್ಟರ್ ಎಫ್ ನ 5 ಐ ಕ್ಯಾಪ್ ನ್ಯೂಟನ್ ಅಂತ ಬರೆದಾಗ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? 5 ನ್ಯೂಟನ್ ಆಗಿರುತ್ತೆ.
ಓಕೆನಾ. ಹಾಗಿದ್ರೆ ಐ ಕ್ಯಾಪ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ? ದ ಐ ಕ್ಯಾಪ್ ಈಸ್ ಇಂಡಿಕೇಟಿಂಗ್ ದಟ್ ದ ಫೋರ್ಸ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಓಕೆನಾ. ಸೊ ಐ ಕ್ಯಾಪ್ ಈಸ್ ಇಂಡಿಕೇಟ್ಸ್ ದಟ್ ದ ಫೋರ್ಸ್ ಈಸ್ ಆಕ್ಟಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆನಾ, ರೈಟ್.